ರಾಜ್ಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದೆ. ಉತ್ತರದ ಹಲವು ಭಾಗಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು, ಭಾರೀ ಮಳೆಯಿಂದ ಹಲವು ರಸ್ತೆಗಳು ಮಳೆ ನೀರಿನಿಂದಾಗಿ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಹೀಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಭಾರೀ ಮಳೆಯಾಗ್ತಿರೋದ್ರಿಂದ ಹಲವು ಗ್ರಾಮಗಳಿಗೆ ಸಂಪರ್ಕ ಕೂಡ ಕಡಿತವಾಗಿದೆ. ಹಾಗಾದ್ರೆ ಭಾರೀ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದಾವಣಗೆರೆಯಲ್ಲಿ ವರುಣನ ಆರ್ಭಟ, ಮಳೆರಾಯನ ರೌದ್ರ ನರ್ತನಕ್ಕೆ ಭರ್ತಿಯಾದ ಕೆರೆ ಕಟ್ಟೆಗಳು, ಕೃಷಿ ಪ್ರದೇಶ ಮುಳುಗಡೆ, ರಸ್ತೆ ಸಂಪರ್ಕ ಕಡಿತವಾದ ರಸ್ತೆಗಳು, ಮುಳುಗಡೆಯಾದ ಕೃಷಿ ಭೂಮಿಗಳು, ಮಳೆ ನೀರಿನಲ್ಲಿ ಮುಳುಗಡೆಯಾದ ವಾಹನಗಳು ಇದೆಲ್ಲ ಕಂಡು ಬಂದಿದ್ದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ. ರಾತ್ರಿ ದಾವಣಗೆರೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ರಾತ್ರಿ ಸುರಿದ ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ಇನ್ನು ನಗರದ ಬಹುತೇಕ ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ಇಡೀ ರಾತ್ರಿ ಜನರು ಮನೆಯಿಂದ ಮಳೆ ನೀರು ಹೊರಹಾಕೋಕೆ ಹರಸಾಹಸ ಪಟ್ಟರು. ಇನ್ನು ಭಾರಿ ಮಳೆಯಿಂದಾಗಿ ಜಗಳೂರು ತಾಲೂಕಿನ ಭರಮಸಮುದ್ರ ಕೆರೆ ಕೋಡಿ ಬಿದ್ದಿದೆ. ಇದರಿಂದ ತಿಮ್ಲಾಪುರ ಭರಮಸಮುದ್ರ ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು, ತಿಮ್ಲಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದು, ಕೆರೆ ಕೋಡಿ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಕೋಡಿ ಬಿದ್ದಾಗಲೆಲ್ಲ ಜನರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭರಮಸಮುದ್ರ ಕೆರೆ ಏನು ಕೋಡಿ ಬಿದ್ದಿದ್ದು ಈಗ 2 ವರ್ಷದಲ್ಲಿ 3ನೇ ಬಾರಿ ಕೋಡಿ ಬಿದ್ದಿದೆ. ತಿಮ್ಲಾಪುರಕ್ಕೆ ಹೋಗುವಂತ ಕೆರೆ ಹಿಂದ್ಗಡೆ ಇರುವಂತ ಒಂದು ತಿಮ್ಲಾಪುರ ಗ್ರಾಮಕ್ಕೆ ಹೋಗುವಂತ ದಾರಿ ಸಂಪೂರ್ಣ ಈಗ ಕಿತ್ತೋದು. ಅಲ್ಲಿನ ಕೆರೆ ಕೋಡಿ ಹತ್ರ ಇನ್ನೇನು ಹೋಗುವಂತ ಸಂದರ್ಭ ಇದೆ. ಅಲ್ಲಿ ರೈತರಿಗೆ ಬಹಳ ಆತಂಕ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸಾಕಷ್ಟು ಬಾರಿ ಅವರಿಗೆ ಮನವಿ ಮಾಡಿದರು. ನಾವು ದೂರು ಸಮೇತ ಸಲ್ಲಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಬಂದು ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋಕ್ಕೆ ಸಹಕಾರ ಮಾಡಿಲ್ಲ. ಇನ್ನು ಹರಿಹರ ತಾಲೂಕಿನ ಸಂಕ್ಲಿಪುರ ಹಾಗೂ ಗುಳ್ಳದಹಳ್ಳಿ ನಡುವಿನ ರಸ್ತೆ ಸಂಪರ್ಕವೂ ಸಹ ಮಳೆಯಿಂದಾಗಿ ಕಡಿತವಾಗಿದೆ. ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಇದೇ ಸಮಸ್ಯೆಯನ್ನ ಅನುಭವಿಸಬೇಕಾಗಿದೆ ಅಂತ ಸ್ಥಳೀಯರು ಆರೋಪಿಸಿದರು. ಇನ್ನು ರಭಸವಾಗಿ ಹರಿಯುವ ನೀರಿನಲ್ಲೇ ಜೀವದ ಹಂಗು ತೊರೆದು ನೀರಿನಲ್ಲಿ ಸಂಚಾರ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಹಳ್ಳದ ಅಕ್ಕಪಕ್ಕದ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿದ್ದು, ಅಡಿಕೆ ಹಾಗೂ ಭತ್ತದ ಬೆಳೆ ಮತ್ತು ಜಮೀನಿನಲ್ಲಿದ್ದ ಕೃಷಿ ಪರಿಕರಗಳು ಕೂಡ ಸಂಪೂರ್ಣ ಮುಳುಗಡೆಯಾಗಿವೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಗುಡದಳ್ಳಿ ಗ್ರಾಮದಲ್ಲಿರುವಂತಹ ಜಮೀನು ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಅದರಲ್ಲೂ ಅಡಿಕೆ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನಷ್ಟವೂ ಕೂಡ ರೈತರಿಗೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ನೀರಿನ ಮಟ್ಟ 1 ರಿಂದ 2 ದಿನ ಏನಾದ್ರು ಇತ್ತು ಅಂತ ಅಂದರೆ ಗಿಡಗಳು ಕೂಡ ಕೊಳೆಯುವಂತಹ ಸಾಧ್ಯತೆ ಇದೆ, ಮತ್ತು ರೋಗ ಬರುವಂತಹ ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನಷ್ಟ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಈ ರೀತಿಯಾಗಿ ಅಕಾಲಿಕ ಮಳೆಯಿಂದಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ನಷ್ಟ ಆಗ್ತಾ ಇದೆ. ಇರುವಂತಹ ಒಂದು 5-6 ಎಕರೆ ಅಡಿಕೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇರುವಂಥದ್ದು. ಭತ್ತದ ಬೆಳೆ ಕೂಡ ಮುಳುಗಡೆ ಆಗಿದೆ. ಅಂದರೆ ನದಿ ತಗ್ಗು ಪ್ರದೇಶದಲ್ಲಿರುವಂತಹ ಜಮೀನು ಪ್ರದೇಶಗಳಿಗೆ ನೀರು ನುಗ್ಗಿ ಈ ರೀತಿಯಾದಂತಹ ಅವಾಂತರ ಕೂಡ ಸೃಷ್ಟಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನಷ್ಟ ಕೂಡ ರೈತರಿಗೆ ಆಗ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಎಕರೆಗೆ 40 ರಿಂದ 50 ಸಾವಿರ ಬಂಡವಾಳವನ್ನು ಹಾಕಿ ಈ ರೀತಿಯಾಗಿ ಬೆಳೆಯನ್ನು ಬೆಳೆದಿರ್ತಾರೆ. ಭತ್ತ ಆಗಿರ್ಬೋದು ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆದಿರ್ತಾರೆ. ಆದರೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ತೋಟದಲ್ಲಿರುವಂತಹ ಕೃಷಿ ಪರಿಕರಗಳಾಗಿರ್ಬೋದು ಮತ್ತು ಮೋಟ್ರ್ ಆಗಿರ್ಬೋದು ಎಲ್ಲವೂ ಕೂಡ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ನಷ್ಟ ಕೂಡ ಅನುಭವಿಸ್ತಾ ಇರುವಂಥದ್ದು. ಮಳೆಯ ಆರ್ಭಟಕ್ಕೆ 50 ಮನೆಗಳು ಜಲಾವೃತ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಮರಣ ಮಳೆ. ಧಾರವಾಡದಲ್ಲಿ ಕಳೆದ ರಾತ್ರಿ ಸುರಿದ ಅಕಾಲಿಕ ಮಳೆಯಿಂದಾಗಿ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಇದರಿಂದಾಗಿ ಮನೆಯಿಂದ ಹೊರಬರಲಾರದೆ ಜನ ಪರದಾಡಿದರು. ಇನ್ನು ಇದೇ ಸ್ಥಳದಲ್ಲಿ ಇರುವ ವಾಲಿಮಠ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ನೀರು ಹೋಗೋಕೆ ಸರಿಯಾದ ಚರಂಡಿಯ ವ್ಯವಸ್ಥೆ ಇಲ್ಲದೆ ನೀರು ಬಡಾವಣೆ ತುಂಬಾ ನಿಂತಿದೆ. ಕಳೆದ ರಾತ್ರಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಳೆ ಏನಂತಿದ್ರೆ ಬಂದಿರುವಂಥದ್ದು. ಹೀಗಾಗಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಅನ್ನೋ ಪಟ್ಟಣ ಇದೆ. ಆ ಪಟ್ಟಣದಲ್ಲಿರುವಂಥ ಒಂದು ಬಡಾವಣೆಯಲ್ಲಿ ಯಾವ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀರು ನಿಂತಿರುವಂಥದ್ದು. ಇಲ್ಲಿರುವಂಥ ಒಂದು 20 ರಿಂದ 30 ಮನೆಗಳಿಗೆ ಈಗ ಸದ್ಯಕ್ಕೆ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಆ ಕಡೆ ತಾವು ನೋಡ್ತಾ ಇರ್ಬೋದು ಮನೆಯ ಎದುರುಗಡೆ ಏನಂತ ಹೇಳಿದ್ರೆ ಹೊರಗಡೆ ಬರಲಿಕ್ಕೆ ಆಗದಂತೆ ಜನ ಏನಂತ ಹೇಳಿ ಮನೆಯಲ್ಲೇ ನಿಂತಿರುವಂಥದ್ದು. ಇಲ್ಲಿ ಕೈ ಕೂಡ ಏನಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ ಅವರು. ಅದರ ಜೊತೆಗೆ ಸುಮಾರು ಈ ಒಂದು ಬಡಾವಣೆಯ ಪಕ್ಕದಲ್ಲಿರುವಂಥ ಕೆಲವೊಂದು ಬಡಾವಣೆಯಲ್ಲಿ ಸಾಕಷ್ಟು ನೀರು ತುಂಬಿರುವಂಥದ್ದು. ಈ ಕಡೆ ತಾವು ನೋಡ್ತಾ ಬರೋದು 4 ರಿಂದ 5 ಫೀಟ್ವರೆಗೆ ಏನಂತ ಹೇಳಿದ್ರೆ
ಈ ಒಂದು ನೀರು ಬಂದಿರುವಂಥದ್ದು ಏಕಾಏಕಿ ಸುಮಾರು 4 ತಾಸು ಈ ಒಂದು ದೊಡ್ಡ ಮಳೆ ಏನಂತಿದ್ರೆ ಸುರಿದಿದೆ. ಜನರಿಗೆ ಕೂಡ ಏನಂತಿದ್ರೆ ಇಷ್ಟು ದೊಡ್ಡ ಮಟ್ಟದ ಮಳೆ ಬರುತ್ತೆ, ನಾವು ಒಳಗಡೆ ಸಿಲ್ಕೋತೀವಿ ಅನ್ನುವಂಥ ಬಹುಶಃ ಏನಂತಿದ್ರೆ ಅವ್ರಿಗೂ ಮಾಹಿತಿ ಇರಲಿಲ್ಲ. ಹೀಗಾಗಿ ದೊಡ್ಡ ಮಳೆ ಬಂದ ಮೇಲೆ ಕಳೆದ ರಾತ್ರಿಯಿಂದ ಎಲ್ಲರೂ ಜನ ಏನಂತಿದ್ರೆ ಮನೆಯಲ್ಲೇ ಒಂದು ದಿಗ್ಬಂಧನಕ್ಕೆ ಒಳಗಾಗಿರುವಂಥದ್ದು. ಏನು ಮಳೆ ಭಾಳ ದೊಡ್ಡದಿತ್ತೋ, ಏನು ಜನ ಭಾಳ ಅದಾರೇನ್ರಿ ಮನೆಯಾಗಲ್ಲಿ? ಒಂದು ಭಾಳ ಮಂದಿ ಐತ್ರಿ ಸರ್. ಒಂದು 20 ಮನೆ ಅದಾವೆ ಸರ್. ಅವು ಮನೆಯಲ್ಲಿ ಒಂದು 5 ಮಂದಿ ಅದಾರೆ ಎಷ್ಟು ಗಂಟೆಗೆ ಚಾಲು ಹೋಗಿತ್ರಿ ಮಳೆ? ಆಮೇಲೆ ಇದು ನೀರು ಹೋಗ್ಲಿಕ್ಕೆ ಜಾಗ ಇಲ್ಲೇನ್ರಿ ಸರ್? ಇಲ್ಲಿದೆ ನೀರು ಹೋಗ್ಲಿಕ್ಕೆ. ಅದು ಸ್ವಲ್ಪ ಒಮ್ಮಕ್ಳಿಗೆ ಭಾಳ ಮಳೆ ಆಗುತ್ತಲ್ಲ, ಅದಕ್ಕೆ ಭಾಳ ಮಳೆ ಆಗಿದ್ದರಿಂದ ಅದು ನೀರು ನಿಂತು ಹಂಗಾಗೈತೆ ಸರ್. ಒಮ್ಮಕ್ಳಿಗೆ ಭಾಳ ದೊಡ್ಡ ಮಳೆ ಸರ್ ಇದು. ಮಠ ಒಂದು ಐತಲ್ರಿ, ಮಠದಾಗ ಬಂದಿರ್ತಾರೆ ಇಲ್ಲಿ? ಹಾಂ ಇರ್ತಾರೆ ಸರ್. ಒಬ್ರು ಇರ್ತಾರೆ ರೀ, ರಾತ್ರಿ ಮತ್ತೆ ಹೋಗ್ತಾರೆ ರೀ. ಒಬ್ರು ಯಾರೋ ಅಜ್ಜಾರು ಇರ್ತಾರೆ. 2 ದಿನ ಆದಮೇಲೆ ಏನಂತಿದ್ರೆ ಈ ಒಂದು ನೀರೇನಿದೆ ಅದನ್ನು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇದ್ರು. ಆದರೆ 2 ದಿನಗಳವರೆಗೆ ಏನಂತಿದ್ರೆ ಆ ಜನ ಮನೆಯಲ್ಲಿ ಇರಬೇಕನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂಥದ್ದು. ಇನ್ನು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಮಳೆರಾಯ ಸೃಷ್ಟಿಸಿದ ಅವಾಂತರಗಳನ್ನು ವೀಕ್ಷಣೆ ಮಾಡೋಕೆ ಸ್ಥಳೀಯ ಶಾಸಕ NH ಕೋನರೆಡ್ಡಿ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಅಲ್ಲದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೋಟ್ ಮೂಲಕ ಮನೆಯಲ್ಲಿದ್ದ ಜನರನ್ನ ಹೊರತರಲು ಪ್ರಯತ್ನಿಸಿದರು. ಗುಡುಗು ಸಿಡಿಲು ಎಲ್ಲ ಫುಲ್ ಜೋರಾಗಿ ಅಲ್ಲಿಂದ ಈ ಕಡೆ ಒಂದು ಒಡ್ಡಿದ್ದಂಗೆ ಐತ್ರಿ. ಅಲ್ಲಿಂದ ಹೊಡೆದು ಹೊರಗಿಂತ ನೀರು ಒಳಗೆ ಬಂದೈತ್ರಿ. ಮಳೆ ನೀರಿನಕಿನ ಹೊರಗಿಂತ ಬಂದಿದ್ದು ನೀರು ಜಾಸ್ತಿ ಇಲ್ಲೇ. ಅಲ್ಲಿಂದ ಎಲ್ಲ ಮನೆ ಒಳಗೆ ಆ ಮನೆ ಒಳಗೆ ನೀರು ಹೋಗೈತಿ, ಈ ಮನೆ ಒಳಗೆ ಒಂದು ಸ್ವಲ್ಪ ಹೋಗೈತಿ, ಇನ್ನೂ ಒಳಗೆ ಹೋಗಿಲ್ಲ. ಇವೆಲ್ಲ ಫುಲ್ ಕಟ್ಟೆಲ್ಲ ಕಾಣ್ಲಿಲ್ದಂಗೆ ನೀರು ಹೋಗಿತ್ತು. ಅದು ಈಗ ಹೊರಗೆ ಹೊಂಟೈತಿ. ಎಲ್ಲ ಜನಕ್ಕೆ ಅಡ್ಡಾಡಕ್ಕೆ ಸ್ವಲ್ಪ ತೊಂದರೆ ಆಗೈತಿ. ಎಲ್ಲ ಏಡಿ ಪಾಡಿ ಹಾವು ಗೀವು ಅದಾವ್ರಿ. 87 ಮಿಲಿಮೀಟರ್ ಮಳೆ ಆಯಿತು ನಿನ್ನೆ ನಮ್ಮಲ್ಲಿ ರಾತ್ರಿ. ಏಕಾಏಕಿ ಜಮೀನಿನಿಂದ ನೀರು ಮತ್ತು ಊರಿನ ನೀರೆಲ್ಲ ಸೇರಿ ಅದು ಒಂದು ಸುರ್ಕೋಳವ್ರ ಬಡಾವಣೆ ಅಂತದ. ಆ ಬಡಾವಣೆ ತೆಗ್ಗಿನ ಪ್ರದೇಶವಾಗಿರೋದರಿಂದ ಅಲ್ಲಿ ನೀರು ಸುಮಾರು 11 ಮನೆಗಳಿಗೆ ನೀರು ನುಗ್ಗಿದೆ. ಬಟ್ ಅವ್ರ ಮನೆ ಒಳಗೆ ಯಾರಿಗೂ ನೀರು ಹೋಗಿಲ್ಲ. ನಾವು ಸ್ವತಃ ಹೋಗಿ ನಾನು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಹೋಗಿ ಅದನ್ನು ಪರಿಶೀಲನೆ ಮಾಡಿದ್ವಿ. ಮತ್ತು ಆ ಒಂದು ಅಲ್ಲೇನು ಇರ್ತಕ್ಕಂಥ ವಾಸಿಗಳಿಗೆ ನಿಮಗೇನಾದರೂ ನಮ್ಮ ತಾಲೂಕು ಆಡಳಿತದಿಂದ ಏನಾದರೂ ಸಹಾಯ ಬೇಕು ಅಥವಾ ಏನು ನಿಮ್ಗೆ ಇಲ್ಲಿ ತೊಂದರೆ ಆಗ್ತದೆ ಅಂತ ಕೇಳಿದ್ವಿ. ನಮಗೇನು ತೊಂದರೆ ಇಲ್ಲ, ಈ ನೀರಿನ ಒಂದು ಹರಿವು ಸರಿ ಇದ್ರೆ ಈ ನೀರಿನ ಹರಿವು ಹೋಗುವಂಗೆ ಒಂದೇನು ಕ್ರಮ ವಹಿಸ್ರಿ ಅಂತ ಅವ್ರ ಬೇಡಿಕೆ ಇತ್ತು. ಆ ಪ್ರಕಾರ ಈಗಾಗಲೇ ನಾವು ಒಂದು 3 JCBಗಳನ್ನು ಪ್ರೊವೈಡ್ ಮಾಡಿ ನಾವು ನೀರನ್ನು ಈಗಾಗಲೇ ಸರಾಗವಾಗಿ ಹೋಗ್ಲಿಕ್ಕೆ ಇದನ್ನು ಮಾಡಿದ್ವಿ. ಇನ್ನೊಂದು 2-3 ತಾಸೊಳಗೆ ನೀರು ಕಡಿಮೆ ಆಗ್ತದೆ. ಇನ್ನು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಕಷ್ಟಗಳಿಗೆ ಸ್ಪಂದಿಸಿದ್ರು. ಇದರೊಂದಿಗೆ ಶಾಶ್ವತ ಪರಿಹಾರ ಹುಡುಕುವುದಾಗಿ ಭರವಸೆ ನೀಡಿದ್ರು. ಮುಂದಿನ ಮಳೆ ಬರುವ ಮೊದಲೇ ನೀರು ಹೋಗೋಕೆ ಸರಾಗವಾಗಿ ವ್ಯವಸ್ಥೆಯನ್ನ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.